ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಬಂದಿದ್ದಕ್ಕೆ ನಾನು ಸೀದಾ ಇಲ್ಲಿಗೆ ಬಂದಿದ್ದು ಕೆಲಸ ಬಿಟ್ಟು. ಹಾಗಾಗಿ ಎಂತ ನನಗೆ ಬೇರೆ ಎಂತ ಗೊತ್ತಿಲ್ಲ ಸರ್. ಏಟಾಗಿದೆ ಅಂತ ಗೊತ್ತು, ಹೊಡೆದಿದ್ದಾರೆ ಅಂತ ಅಷ್ಟೇ ಸರ್. ಏನಾಯ್ತು ಅಲ್ಲಿ ಏನಾಯ್ತು ಎಲ್ಲಿ ಅಲ್ಲಿ ಅಲ್ಲಿ ಅಂತ ಗೊತ್ತಿಲ್ಲ ಸರ್. ನಂಗೆ ಎಂತೂ ಸಹ ಗೊತ್ತಿಲ್ಲ. ನಂಗೆ ಫೋನ್ ಒಂದು ಬಂದು ಈ ಥರ ಆಗಿದೆ ಬಾ ಅಂತ ಹೇಳಿದರೆ ನಾನು ಸೀದಾ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಸರ್ ಅಷ್ಟೇ. ಏನಾಗಿದೆ ಸರ್ ಈಗ ಅವರಿಗೆ? ಅಂದರೆ ಗಾಯ ಎಲ್ಲೆಲ್ಲಾಗಿದೆ, ಏನಾಗಿದೆ? ಅದು ತಲೆಯಲ್ಲಿ ಮಾತ್ರ. ಹಾಂ, ಮತ್ತೆ ಯಾವ್ದ್ರಿಂದ ಹೊಡೆದಿದ್ದಾರೆ? ಅದು ಎಂಥದ್ದು ಗೊತ್ತಿಲ್ಲ ಸರ್, ಅದರಿಂದ ಗೊತ್ತಿಲ್ಲ. ತುಂಬ ರಕ್ತ ಬರ್ತಿದೆಯಾ? ಇಲ್ಲ, ಅದೆಂತ ಗೊತ್ತಿಲ್ಲ. ಅದು ರಕ್ತಗಿತ್ತೆ ಅಂತ ಆಗ್ತಿಲ್ಲ, ಎಲ್ಲ ನಿಂತಿದೆ ಬ್ಲೀಡಿಂಗು. ಹಾಂ, ಮತ್ತೆಂತೂ ಗೊತ್ತಿಲ್ಲ ಸರ್. ತುಂಬ ಹೊಡೆತ ಬಿದ್ದಿದೆಯಾ? ಹೌದಂತ ಕಾಣ್ತದೆ ಸರ್. ಹಾಂ, ಯಾರು ಏನು ಅಂತ ಡೌಟ್? ಇಲ್ಲ ಸರ್, ಡೌಟ್ ಇದೆ. ನಾನು ಅದೇ ಕೆಲಸ ಬಿಟ್ಟು ಸೀದಾ ಫೋನ್ ಕೆಲಸದಲ್ಲಿಗೆ ಬಂತು, ಅಲ್ಲಿಂದ ಸೀದಾ ಇಲ್ಲಿಗೆ ಬಂದಿದ್ದೀನಿ. ಅಲ್ಲ, ನಿಮಗೆ ಏನಂತ ಹೇಳಿದ್ರು ಅಂತ ಕೆಲಸದಲ್ಲಿದ್ದಾಗ? ಹಿಂಗೆ ಏನಾಗಿದೆ ಅಂತ ಹೇಳಿದ್ರು? ಯಾರೋ ಹೊಡೆದಿದ್ದಾರೆ, ಚೂರು ಬೇಗ ಬಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಸೀದಾ ಇಲ್ಲಿ ಬಂದ್ಬಿಟ್ಟು ನಾನು ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನಿಮಗೆ ಯಾರು ಕಾಲ್ ಮಾಡಿದ್ರು ಅಲ್ಲಿಂದ? ಅಕ್ಕ. ಹಾಂ, ಯಾರು? ಅವರು ಅಲ್ಲಿದ್ದಾರೆ, ಹಾಂ, ಬಂದಿಲ್ಲ. ಏನಾಗಿದೆ ಅಂತ ಕಾಲ್ ಮಾಡಿದ್ರು? ಹುಷಾರಿಲ್ಲ, ಹೊಡೆದಿದ್ದ ಹಾಕಿದ್ದಾರೆ, ಯಾರೋ ಹೊಡೆದಿದ್ದಾರೆ, ಬಂದು ಬಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂದರು. ಅದಕ್ಕೆ ಸೀದಾ ಇಲ್ಲಿ ಬಂದಿದ್ದೆ. ನಂತರ ನೀವೇನು ಮಾಡಿದ್ರಿ? ಸೀದಾ ಬಂದಿದ್ದೆ. ಅಲ್ಲ, ನೀವು ತಂಗಿ ಹೇಳಿದ್ದ? ಹಾಂ. ಹಾಂ, ಅಲ್ಲಿನ ಮರ ಕರೆಕ್ಟ್ ಹಾಕಿ ಅದು ಆ ಥರದ್ದು ಏನಾರು ಆಗಿತ್ತಾ? ಏನು ವೇಲು ಅದೆಂತ ಗೊತ್ತಿಲ್ಲ ಸರ್. ಅದೇ ನಾನು ಅಲ್ಲಿ ಸರಿ, ಆಯಿತು. ಈ ಘಟನೆ ಬಗ್ಗೆ ಏನು ನಿಮ್ಮದು ಅಭಿಪ್ರಾಯ? ಏನಾಗಬೇಕು, ಏನು ತನಿಖೆ ಆಗಬೇಕು? ತನಿಖೆ ಅದು ಸರ್ ಮತ್ತೆ ಹೇಳ್ತೀನಿ ಸರ್. ಅದು ತನಿಖೆ ಅದು ಒಂದು ಹುಷಾರಾದರೆ ಸಾಕು ಸರ್ ಅವರು. ಅಂದರೆ ನಿಮಗೆ ನ್ಯಾಯ ಬೇಕು. ಯಾರು ಅವರು ಹೊಡೆದಿದ್ದಾರೆ ಅವರಿಗೆ? ಹೌದು. ಹಾಂ, ಅಲ್ಲ, ನಮಗೆ ಮಾಹಿತಿ ಪ್ರಕಾರ ನಿಮ್ಮ ಕುಟುಂಬದಲ್ಲಿ ಏನು ಗಲಾಟೆ ಆಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲ ಕುಟುಂಬದೊಳಗೆ ಅಂತ ಇಲ್ಲ. ಯಾರು ನಿಮ್ಮ ಪರಿಚಯದವರ ರೀತಿ ಮಾಡಿದ ಅಂತ ಹೇಳ್ತಿದ್ದಾರೆ ಇಲ್ಲ ಅಲ್ಲಿ ಪೊಲೀಸರು? ಇಲ್ಲ ಸರ್, ಇಲ್ಲ. ಅದರಿಂದ ನನಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಅದೇ ಕೆಲಸ ಬಿಟ್ಟು ಸೀದಾ ಇಲ್ಲಿಗೆ ಬಂದಿದ್ದೆ ಸರ್. ನಾನು ಎಲ್ಲೋ ಕೆಲಸ ಮಾಡೋದು? ಮನೆಯಲ್ಲಿ ಇರೋದವಳು. ಹಾಂ, ಟೀಚರ್? ಅವಳು ತಂಗಿ. ಹಾಂ, ಏನು ಕೆಲಸ ಮಾಡೋದು? ಅವಳು ಟೀಚರ್. ಹಾಂ, ಎಲ್ಲಿ ಕೆಲಸ ಮಾಡೋದು? ಅವಳು ಅಲ್ಲಿ ಬಸರಿ ಕೊಗ್ರೆ. ಹಾಂ, ಅಲ್ಲಿ ಕೆಲಸಕ್ಕೆ ಹೋಗಿ ಬರಬೇಕಾದ್ರೆ ಆಗಿರೋದು ಘಟನೆ? ಹೌದು ಕೆಲಸ ಹೋಗಿ ಬರೋವಾಗ ಘಟನೆ ಆಗಿದೆ. ಹಾಂ, ದಾರಿ ಮಧ್ಯದಲ್ಲಿ ಹಿಂಗಾಗಿ? ದಾರಿ ಮಧ್ಯದಲ್ಲಿ ಆಗಿದೆ ಅಂತ ಕಾಣ್ತದೆ. ನಿಮಗೆ ಅನುಮಾನ ಏನು? ಅನುಮಾನ ಈ ಹಿಂದೆ ಏನಾಗಿತ್ತು ಆ ರೀತಿಯಲ್ಲಿ? ಇಲ್ಲ ಯಾವುದು ಥರ ಆಗಿಲ್ಲ ಈಗೇನು ಅನುಮಾನ ಇದೆ ಅಂತ ಸರ್. ಈಗೇನು ಎಂತ ಗೊತ್ತಿಲ್ಲ ಸರ್, ನನಗೆ ಯಾವುದು ತಲೆಗೆ ಹೋಗ್ತಿಲ್ಲ ಸರ್. ಅದಕ್ಕೆ ಟೆನ್ಷನಲ್ಲಿ ಆಗಿ ಇದಾಗಿಬಿಟ್ಟಿದೆ ಹಾಗಾಗಿ. ಈಗ ನಿಮ್ಗೆ ನ್ಯಾಯ ಬೇಕು. ಯಾರು ಹಲ್ಲೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ? ಹೌದು.